ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 2ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಇರುವಂತಹ ದಿನ. ಅದಕ್ಕಾಗಿಯೇ ಈ ದಿನ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆ ಮಾಡುವಂಥದ್ದು. ಇನ್ನು ಈ ಚತುರ್ಥಿಯ ತಿಥಿ ಈ ದಿನ ರಾತ್ರಿ 8:56 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:30 ಇರಲಿದೆ. ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 11:17 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 10:29 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲ್ಯ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5:14 ಸಂಜೆ 6:49 ಗುಳಿಕ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:14 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:23 ಸಂಜೆ 6:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:19 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:55 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು, ಸ್ವಂತ ಬಿಸಿನೆಸ್ಸನ್ನು ಮಾಡುವಂಥವರು ಕೂಡ ನಿಮ್ಮ ವ್ಯಾಪಾರದ ಚಟುವಟಿಕೆಗಳನ್ನು ಈ ಚಗೋದಯದ ಲಾಭದ ಸಮಯದಲ್ಲೇ ಆರಂಭ ಮಾಡಿ. ಇದು ನಿಮ್ಮ ವ್ಯಾಪಾರಕ್ಕೆ ಒಂದು ಬಲವನ್ನು ಕೊಡುತ್ತೆ, ವ್ಯಾಪಾರದ ವಿಸ್ತರಣೆಯಾಗುತ್ತೆ, ಲಾಭಾಂಶ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿದಿನ ನೀವು ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಈ ಚಗೋದಯದ ಲಾಭದ ಸಮಯವನ್ನು ಮಾತ್ರ ಪ್ರತಿದಿನ ತಿಳ್ಕೊಂಡು ಅದರಲ್ಲೇ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ.
ಅದರಲ್ಲೂ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಪ್ರಯಾಣ ಮಾಡಲಿಕ್ಕಾಗಲಿ ಈ ದಿನ ತುಂಬ ಸೂಕ್ತವಾಗಿರುವಂಥ ಸಂದರ್ಭ. ಇನ್ನು ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಮತ್ತು ಸರ್ಕಾರದ ಹಿರಿಯ ಅಧಿಕಾರಿಗಳಿಗೂ ಕೂಡ ಈ ದಿನ ತುಂಬ ಫೇವರಬಲ್ ಆಗಿರುವಂಥ ದಿನ. ಇನ್ನು ರವಿಯನ್ನ ಪಿತೃಕಾರಕ ಮತ್ತು ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ತಂದೆ ಮತ್ತು ಮಕ್ಕಳಿಗೆ ಬಹಳ ವಿಶೇಷವಾದಂಥ ಒಂದು ಸಂಬಂಧ ಏರ್ಪಡುವಂಥದ್ದಿದೆ. ಹಾಗಾಗಿ ಕೌಟುಂಬಿಕ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇನ್ನು ವಿಶೇಷವಾಗಿ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೂ ಕೂಡ ರವಿ ಕಾರಕನಾಗಿರೋದ್ರಿಂದ ಈ ದಿನ ಧಾರ್ಮಿಕ ವಿಚಾರಗಳಲ್ಲೂ ಕೂಡ ನಿಮಗೆ ಆಸಕ್ತಿ ಇರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಈ ದಿನ ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದನ್ನು ನೀವು ಬಹಳ ವಿಶೇಷವಾಗಿ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ, ಈ ದಿನ ಬೆಳಿಗ್ಗೆ 11 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 11 ನಿಮಿಷದಿಂದ ರಾತ್ರಿ 8 ಗಂಟೆ 4 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 1 ಗಂಟೆ 20 ನಿಮಿಷದಿಂದ ಮಧ್ಯರಾತ್ರಿ 2 ಗಂಟೆ 12 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಒಂದು ವೇಳೆ ಕೆಲಸಗಳೇನಾದರೂ ಶನಿ ಹೋರದಲ್ಲಿ ಆರಂಭ ಆದರೆ ಅದು ತುಂಬ ತಡವಾಗಿ ಮುಂದುವರಿಯುತ್ತೆ. ಏಕೆಂದರೆ ಶನಿಯೇ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನಗತಿ ಶನಿಯದ್ದು. ಅದಕ್ಕಾಗಿ ಕೆಲಸಗಳ ಆರಂಭ ಆಗುವಂಥದ್ದು ಕೂಡ ನಿಧಾನ, ಅದರಿಂದ ಬರುವಂಥ ಫಲಿತಾಂಶಗಳು ಕೂಡ ತುಂಬ ತಡ ಆಗುತ್ತೆ. ಅದರಷ್ಟು ಈ ಶನಿ ಹೋರವನ್ನು ಈ ದಿನ ಪ್ರಮುಖ ಕಾರ್ಯಗಳಿಗೆ ಬಳಸ್ಕೊಳ್ಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 4 ನಿಮಿಷದಿಂದ ರಾತ್ರಿ 7 ಗಂಟೆ 11 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಸೂಕ್ತ, ಈ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಸಿಕ್ಕತ್ತೆ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಳೋದ್ರಿಂದ ಶುಭ ಮುಹೂರ್ತಗಳು, ಹಾಗೆ ನಿಮ್ಮ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಸಮಯ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೂಡ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಒಂದು ಕೆಲಸದಿಂದ ನೀವು ಯಾವ ಪ್ರಯೋಜನ ಬೇಕು, ಯಾವ ಫಲಿತಾಂಶ ಬೇಕು ಅಂತ ಹೇಳಿ ಬಯಸ್ತೀರೋ ಅದೇ ನಿಮ್ಮ ಪಾಲಿಗೆ ಒದಗಿ ಬರುತ್ತೆ. ಏಕೆಂದರೆ ನೀವು ಪಂಚಾಂಗವನ್ನು ಅನುಸರಣೆ ಮಾಡೋದ್ರಿಂದ, ಶುಭ ಮುಹೂರ್ತದಲ್ಲೇ ಕಾರ್ಯಗಳನ್ನು ಆರಂಭ ಮಾಡೋದ್ರಿಂದ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಇದನ್ನ ಅನುಸರಣೆ ಮಾಡಿ ಈ ಪಂಚಾಂಗವನ್ನ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಕೃಷ್ಣ ಪಕ್ಷದ ಚತುರ್ಥಿ ಅಂದರೆ ಆ ದಿನ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡುವಂತಹ ದಿನ. ಅಂದರೆ ನಮಗೆ ಒದಗಿ ಬಂದಿರುವಂತಹ ಕಷ್ಟಗಳನ್ನು, ತೊಂದರೆಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ಈ ದಿನ ಗಣಪತಿಯ ದರ್ಶನವನ್ನು ಮಾಡಿದ ಮಾತ್ರಕ್ಕೆ ನಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು ನಿವಾರಣೆಯಾಗುತ್ತೆ. ಅದಕ್ಕಾಗಿಯೇ ಇದನ್ನು ಸಂಕಷ್ಟಹರ ಗಣಪತಿಯ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದು. ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಗಣಪತಿ ಈ ದಿನ ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತಾನೆ. ಹಾಗಾಗಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ತೊಂದರೆಗಳನ್ನು ನಿವೇದನೆ ಮಾಡಿಕೊಳ್ಳಿ. ಗಣಪತಿಯಿಂದ ಒಂದು ವಿಶೇಷವಾದಂತಹ ವರ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ರಾತ್ರಿ ಚಂದ್ರೋದಯದ ಸಮಯ ಅಂತ ಹೇಳಿದ್ರೆ 9 ಗಂಟೆ 25 ನಿಮಿಷ. ಈ ಸಮಯಕ್ಕೆ ನೀವು ಸಂಕಷ್ಟಹರ ಗಣಪತಿಯ ಈ ವ್ರತವನ್ನ ಅನುಸರಣೆ ಮಾಡಬಹುದು. ಇನ್ನು ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇರುವಂತ ದಿನ. ಇಲ್ಲಿ ಮಿಥುನ ರಾಶಿ ಬುಧನ ರಾಶಿ, ಬುಧನ ಅಧಿಪತ್ಯ ಹೊಂದಿರುವಂತದ್ದು ಮಿಥುನ ಮತ್ತೆ ಕನ್ಯಾ ಕೂಡ. ಆದ್ರೆ
ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಕುಜನಿಗೆ ಬುಧ ಶತ್ರು, ಹಾಗೆ ಶತ್ರುವಿನ ಮನೆಯಲ್ಲಿ ಕುಜನ ಪ್ರವೇಶ ಆಗಿದೆ, ಕುಜ ಸ್ಥಿತನಾಗಿದ್ದಾನೆ ಅಂತ ಹೇಳಿದ್ರೆ ಸ್ವಲ್ಪ ಕುಜನಿಂದ ಬರುವಂತಹ ಕೆಲವೊಂದು ಕಾರಕತ್ವಗಳಿಗೆ ತೊಂದರೆಗಳಾಗುತ್ತೆ. ಅದರಲ್ಲೂ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳಿಗಾಗ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗ್ಲಿ ಕುಜ ಎಲ್ಲಿಯವರೆಗೆ ಮಿಥುನ ರಾಶಿಯಲ್ಲಿ ಇರ್ತಾನೋ ಅಲ್ಲಿಯವರೆಗೆ ಸ್ವಲ್ಪ ಎಳೆದಾಟ ಇರುತ್ತೆ, ಸ್ವಲ್ಪ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಅಧಿಕಾರಿ ವರ್ಗದವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮಾತನ್ನು ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಸೂಕ್ತ. ಹಾಗಾಗಿ ಈ ಕುಜನ ರಾಶಿ ಬದಲಾವಣೆ ಏನಿದೆ ಮಿಥುನ ರಾಶಿಗೆ ಬರುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮುಂದೆ ನೋಡೋಣ ದ್ವಾದಶ ರಾಶಿಯವರ ಗೋಚಾರ ಫಲದಲ್ಲಿ ಈ ಕುಜನಿಂದ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ಒಂದು ವಿಚಾರವನ್ನ. ಇನ್ನು ಈ ಸಂದರ್ಭದಲ್ಲೇ ರಾಹು ಕುಂಭರಾಶಿಯಲ್ಲಿದ್ದು ಧನಿಷ್ಠ ನಕ್ಷತ್ರ 4ನೇ ಪಾದಕ್ಕೆ ಪ್ರವೇಶ ಮಾಡುವಂತ ಸಂದರ್ಭ. ಇನ್ನು ಕೇತು ಸಿಂಹರಾಶಿಯಲ್ಲಿದ್ದು ಮಖ ನಕ್ಷತ್ರ 2ನೇ ಪಾದವನ್ನ ಪ್ರವೇಶ ಮಾಡ್ತಾ ಇರುವಂತ ಸಂದರ್ಭ. ಹಾಗಾಗಿ ರಾಹು ಕೇತುಗಳಿಬ್ರು ಕೂಡ ತಮ್ಮ ಚಲನೆಯಲ್ಲಿ ಈ ರಾಶಿಯ ಪಾದಗಳನ್ನ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿದ್ದಾರೆ. ಹಾಗಾಗಿನೇ ಇದರಿಂದ ಕೂಡ ರಾಹು ಕೇತುಗಳಿಂದ ಕೂಡ ಕೆಲವೊಂದು ಶುಭ ಫಲಗಳು, ಕೆಲವೊಂದು ಅನರ್ಥಗಳು ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇದು ಆಷಾಢ ಮಾಸ ಬೇರೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನ, ಹಣಕಾಸಿನ ವ್ಯವಹಾರ, ಯಾವುದೇ ಅಗ್ರಿಮೆಂಟ್ ವಿಚಾರ ಆಗಲಿ, ಇನ್ನು ಯಾವುದೇ ಕಮಿಟ್ಮೆಂಟ್ ಆಗಲಿ, ಯಾವುದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಒಪ್ಪಂದ ಮಾಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಗ್ರಹಗತಿಗಳು ಕೆಲವು ರಾಶಿಯವರಿಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದನ್ನು ಮುಂದೆ ನೋಡೋಣ. ಯಾವ ಯಾವ ರಾಶಿಯವರು ಯಾವ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ, ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅನ್ನುವಂಥ ವಿಚಾರಗಳನ್ನು ಕೂಡ ನೋಡೋಣ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರುವಂತಹ ರಾಶಿಯವರು ವಿಶೇಷವಾಗಿ ನೀವು ಗಮನ ಹರಿಸಬೇಕು. ಈಗಾಗಲೇ ನಾವು ಕೆಲವರಿಗೆ ಹೇಳಿದ್ದೇವೆ ಯಾವ ಗ್ರಹದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು, ಯಾವ ಗ್ರಹವನ್ನ ತೃಪ್ತಿಪಡಿಸಬೇಕು, ಯಾವ ರೀತಿಯ ದಾನಾದಿಗಳನ್ನ ಮಾಡಬೇಕು ಅನ್ನುವಂಥ ವಿಚಾರ. ಇದೆಲ್ಲವೂ ಕೂಡ ಸರಳವಾಗಿ ಇರುವಂಥದ್ದು, ನಿಮ್ಮ ವ್ಯಾಪ್ತಿಯಲ್ಲೇ ಬರುವಂಥದ್ದು. ಹಾಗಾಗಿನೇ ಅಂತಹ ಒಂದು ಸರಳ ಕ್ರಮಗಳನ್ನ, ಪರಿಹಾರ ಕ್ರಮಗಳನ್ನ ಅನುಸರಣೆ ಮಾಡಿ ಈ ಗ್ರಹಗತಿಗಳಿಂದ ಉಂಟಾಗುವಂತ ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಿ. ಹಾಗೆ ಇದು ಆಡಿ ಮಾಸ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಗೆ ತುಂಬಾ ಸೂಕ್ತವಾಗಿರುವಂತಹ ಮಾಸ ಇದು. ಈಗಾಗಲೇ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಗಳಾದಂತಹ ಪಳನಿ, ತಿರುಚಂದೂರು ಇತ್ಯಾದಿ ಕ್ಷೇತ್ರಗಳಲ್ಲಿ ಭಕ್ತರು ದರ್ಶನಕ್ಕಾಗಿ ತೆರಳುತ್ತಾ ಇರುವಂತಹ ಒಂದು ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಅಥವಾ ಯಾವುದೇ ರೀತಿಯ ಭಯ ಆತಂಕಗಳಿದ್ರೆ ತಾವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡಿ ಸುಬ್ರಹ್ಮಣ್ಯ ಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಇನ್ನು ಶ್ರೀ ಸುಬ್ರಹ್ಮಣ್ಯ ಕರಾವಲಂಬ ಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು ಅತಿ ಮುಖ್ಯವಾಗಿ ನಿಮಗೆ ಒದಗಿರುವಂತಹ ಸಂಕಷ್ಟಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಶಿವನ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಮಂಗಳಮುಖಿಯರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ನೋಡೋಣ. ಏಕೆಂದರೆ ಕೆಲವರು ಹೇಳ್ತಾರೆ ಮಂಗಳಮುಖಿಯರಿಗೆ ಹಣವನ್ನು ಕೊಡಬೇಕು, ಅವರಿಂದ 1 ರೂಪಾಯಿಯನ್ನು ವಾಪಸ್ಸು ಪಡ್ಕೊಳ್ಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ. ಆದರೆ ಯಾವ ದಿನ ಅವರಿಗೆ ಈ ಹಣವನ್ನು ಕೊಡಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಇಲ್ಲಿ ನಮಗೆ ಉಲ್ಲೇಖದಲ್ಲಿ ಇರುವಂಥ ಮಾಹಿತಿಗಳ ಬಗ್ಗೆ ಕೆಲವಷ್ಟು ಪರಿಚಯಗಳನ್ನು ಮಾಡಿಕೊಳ್ಳೋಣ. ಇಲ್ಲಿ ಮಂಗಳಮುಖಿ ಅಂತ ಹೇಳಿದ್ರೆ ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಂದು ವ್ಯಕ್ತಿಯ ಮನಸ್ಥಿತಿ ಇದು. ಇದನ್ನೇ ತೃತೀಯ ಲಿಂಗಿ ಅಂತ ಹೇಳಿ ಕರೆಯುವಂಥದ್ದು, ಟ್ರಾನ್ಸ್ಜೆಂಡರ್ ಅಂತ ಹೇಳಿ ಕರೆಯುವಂಥದ್ದು ಇದಕ್ಕಾಗಿನೇ. ಹಾಗಾಗಿ ಇತ್ತೀಚೆಗೆ ಹೆಚ್ಚು ಬಳಕೆಯಲ್ಲಿರುವಂತಹ ಪದಗಳು ಅಂತ ಹೇಳಿದ್ರೆ ಇವರನ್ನ ನಪಂಸಕರು ಅಂತ ಹೇಳಿ ಕರೀತಾರೆ. ಕೆಲವರು ಚಕ್ಕ ಅಂತಾರೆ, ಕೆಲವರು ಕೋಜ ಅಂತ ಹೇಳಿ, ಕೆಲವರು ಹಿಜ್ರಾ ಅಂತ ಹೇಳಿ ಕರೆಯುವಂಥದ್ದು, ಕೆಲವರು ದ್ವಿಲಿಂಗಿ ಅಂತ ಕರೀತಾರೆ, ಇನ್ನು ಕೆಲವರು ಶಿಖಂಡಿ ಅಂತ ಕರೆಯುವಂಥದ್ದು ಸಂದರ್ಭಗಳಿದೆ. ಆದರೆ ಸಾರ್ವಜನಿಕವಾಗಿ ಇಂತಹ ಪದಗಳನ್ನು ಬಳಸಿ ಅವರಿಗೆ ಅವಮಾನ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಇದೆ. ಆದ್ರಿಂದಲೇ ಅವರನ್ನ ಟ್ರಾನ್ಸ್ಜೆಂಡರ್ ಅನ್ನುವಂಥ ಹೆಸರಿನಲ್ಲಿ ಮಾತ್ರ ಕರಿಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಸಮಾಜದಲ್ಲಿ ಮಂಗಳಮುಖಿಯರಿಗೆ ಕರೀತಾ ಇರುವಂತಹ ಬೇರೆ ಬೇರೆ ಹೆಸರುಗಳೇನು ಹೇಳಿದೆ ಅದನ್ನ ಕರಿಬಾರದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಮತ್ತೆ
ಈ ಹೆಸರನ್ನ ಹೇಳೋದ್ರಿಂದ ಯಾರಿಗಾದರೂ ತೊಂದರೆಗಳಾದ್ರೆ ಅಥವಾ ಮಾನಸಿಕ ಆಘಾತಗಳಾದ್ರೆ ಅವರಲ್ಲಿ ಕ್ಷಮೆಯನ್ನು ಕೋರ್ತಾ ಇಲ್ಲಿ ಮಂಗಳಮುಖಿಯರಾಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ವಿಶೇಷವಾಗಿ ಈ ಮಂಗಳಮುಖಿಯರು ಹುಟ್ಟಿದಾಗ ಪುರುಷ ಅಂತಾನೆ ಗುರುತಿಸ್ಕೊಳ್ತಾರೆ. ಆದರೆ ಈ ದೈಹಿಕ ಸ್ವರೂಪ ಕೂಡ ಹಾಗೆ ಇರುತ್ತೆ. ಆದರೆ 12-13ರ ಹರೆಯದ ನಂತರದಲ್ಲಿ ಅವರ ಭಾವನೆಗಳಲ್ಲಿ ಪಲ್ಲಟ ಆರಂಭ ಆಗುವಂತ ಸಂದರ್ಭ ಇರುತ್ತೆ. ಹಾಗಾಗಿನೇ ಅವರ ಹಾವಭಾವಗಳಾಗ್ಲಿ ಅಥವಾ ಅವರ ನಡತೆಯಾಗ್ಲಿ ಸ್ತ್ರೀಯರಂತೆಯೇ ಪರಿವರ್ತನೆ ಆಗುವಂತ ಸಂದರ್ಭ ಇದು. ಹಾಗಾಗಿನೇ ಮಾನಸಿಕ ಹಾಗೆ ಭಾವನಾತ್ಮಕವಾಗಿ ಈ ಒಂದು ತೃತೀಯ ಲಿಂಗ ಏನಿದೆ ನಿರ್ಧರಿಸಲ್ಪಡುವಂಥದ್ದಾಗತ್ತೆ. ಅಂದ್ರೆ ದೈಹಿಕವಾಗಿ ಪುರುಷರಾಗಿದ್ರೂ ಕೂಡ ಮಾನಸಿಕವಾಗಿ ಹೆಣ್ಣು ಅನ್ನುವಂಥದ್ದು ಖಚಿತವಾಗುತ್ತೆ. ಇಲ್ಲಿ ಮಂಗಳಮುಖಿಯರಲ್ಲೂ ಕೂಡ ಹಲವು ವಿಧಗಳಿದೆ. ಕೆಲವರು ಹುಟ್ಟಿನಿಂದಲೇ ಹಾರ್ಮೋನ್ಗಳಲ್ಲಿ ಸಮಸ್ಯೆ ಇದ್ದು ಅವರು ಮಾನಸಿಕ ಸ್ಥಿತಿ ಕೂಡ ಹೆಣ್ಣು ಮಕ್ಕಳಂತೆ ವರ್ತಿಸುವಂಥದ್ದು ಇದೆ. ಅವರ ಧ್ವನಿ ಕೂಡ ಹೆಣ್ಣು ಮಕ್ಕಳಂತೆಯೇ ಇರುವಂಥ ಕೆಲವು ಗಂಡು ಮಕ್ಕಳನ್ನ ನೋಡಿರಬಹುದು ನೀವು. ಆದರೆ ಕೆಲವು ಹಾರ್ಮೋನ್ಗಳಲ್ಲಿ ಪುರುಷತ್ವವನ್ನ ಹೊಂದಿದ್ದರೂ ಕೂಡ ಪುರುಷರೆಡೆಗೆ ಆಕರ್ಷಿತವಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇವರನ್ನ ಗೇ ಅಂತ ಹೇಳಿ ಕರೆಯುವಂಥದ್ದಿದೆ. ಇನ್ನು ಕೆಲವರು ಸ್ತ್ರೀಯರಂತೆ ಬಟ್ಟೆ ಉಡುವಂತಹ ಮಂಗಳಮುಖಿಯರನ್ನ ಸಾಟ್ಲಾ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಪುರುಷರಂತೆ ಬಟ್ಟೆ ಧರಿಸುವಂತಹ ಮಂಗಳಮುಖಿಯರನ್ನ ಪಂತಿ ಸಾಟ್ಲಾ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿನೇ ಇಲ್ಲಿ ಗಂಡು ಹೆಣ್ಣಿನ ಸ್ವಭಾವದ ಆಧಾರದ ಮೇಲೆ ಈ ಮಂಗಳಮುಖಿಯರ ಸ್ವಭಾವವನ್ನ ನಿರ್ಧರಿಸಬೇಕಾಗತ್ತೆ. ಇನ್ನು ಈ ಹೆಸರನ್ನೇ ಗಮನಿಸಿದ್ರೆ ಮಂಗಳ ಅನ್ನುವಂಥದ್ದು, ಮಂಗಳ ಅಂತ ಹೇಳಿದ್ರೆ ಅದು ಶುಭದ ಸಂಕೇತ. ಹಾಗಾಗಿ ಮಂಗಳಮುಖಿ ಯಾರು ಅಂತ ಹೇಳಿದ್ರೆ ಮಂಗಳಕರವಾಗಿರುವಂಥವ್ರು ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಹಾಗಾಗಿ ಇವರನ್ನ ನೋಡೋದ್ರಿಂದ ಇವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಶುಭ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ಅಧಿಕೃತವಾಗಿ ಇವರನ್ನ ತೃತೀಯ ಲಿಂಗದವರು ಅಂತ ಹೇಳಿ ಕರೆಯುವಂಥದ್ದು. ಈಗಾಗಲೇ ಹೇಳಿದಾಗೆ ಕೆಲವು ದೈಹಿಕ ಬೆಳವಣಿಗೆಯಿಂದ ಹಾರ್ಮೋನ್ಗಳ ವ್ಯತ್ಯಾಸದಿಂದ ಮಂಗಳಮುಖಿಯಾಗುವಂಥವ್ರು. ಇನ್ನು ಕೆಲವರು ಸ್ವಇಚ್ಛೆಯಿಂದ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಳುವುದರ ಮೂಲಕ ಕೂಡ ಮಂಗಳಮುಖಿಯರಾಗ್ತಾರೆ. ಹಾಗಾಗಿ ಈ ಮಂಗಳಮುಖಿಯರು ಅಥವಾ ಈ ತೃತೀಯ ಲಿಂಗಿಗಳು ಇತ್ತೀಚೆಗೆ ಬೆಳಕಿಗೆ ಬಂದಂಥವರಲ್ಲ. ಪುರಾಣದ ಕಾಲದಿಂದಲೂ ಕೂಡ ಈ ಮಂಗಳಮುಖಿಯರ ಬಗ್ಗೆ ಹಲವಾರು ಉಲ್ಲೇಖಗಳು ಕೂಡ ಇದೆ. ಅದರಲ್ಲೂ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಕೆಲವರು ಶಾಪದಿಂದ ಕೂಡ ಮಂಗಳಮುಖಿಯರಾಗಿದ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಸ್ಮರಿಸಬೇಕು. ಇದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅರ್ಜುನ ಬೃಹನ್ನಳಿ ಆಗಿರುವಂತಹ ಸಂದರ್ಭ. ಅರ್ಜುನ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥ ವೇಷವನ್ನು ಧರಿಸಿದ್ದು ಈ ಒಂದು ಶಾಪದ ಕಾರಣಕ್ಕಾಗಿ. ಹಾಗಾಗಿ ಪುರುಷನಂತೆ ಇದ್ದಂತಹ ಅರ್ಜುನ ಯಾಕೆ ಕೆಲ ಕಾಲ ಮಂಗಳಮುಖಿಯಾದ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ಅರ್ಜುನ ಪಾಂಡವರಲ್ಲಿ ಬಹಳ ಪರಾಕ್ರಮಿ. ಮಹಾಭಾರತದಲ್ಲಿ ವನಪರ್ವದ ಇಂದ್ರ ಲೋಕಾಭಿಗಾಮನ್ ಅನ್ನುವಂಥ ಒಂದು ಪರ್ವದಲ್ಲಿ ಉಲ್ಲೇಖಿತ ಆಗಿರುವಂತೆ ಅರ್ಜುನ ಕೂಡ ಮಂಗಳಮುಖಿಯಾಗಿದ್ದ ಅನ್ನುವಂಥ ವಿಚಾರ. ಇಲ್ಲಿ ಇಂದ್ರ ಅರ್ಜುನನ ತಂದೆ. ಹಾಗಾಗಿ ಮಹಾಭಾರತ ಯುದ್ಧದ ತಯಾರಿಗಾಗಿ ಅವಶ್ಯವಿರುವಂಥ ಶಸ್ತ್ರಾಸ್ತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು, ಹಾಗೆ ಆಯುಧಗಳನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ತಿಳಿಲಿಕ್ಕೆ ಸ್ವರ್ಗಕ್ಕೆ ಬಾ ಅಂತ ಹೇಳಿ ಅರ್ಜುನನನ್ನ ತಂದೆಯಾದಂತಹ ಇಂದ್ರ ಕರೀತಾನೆ. ಅರ್ಜುನ ಆಯುಧಗಳನ್ನ ಹೇಗೆ ಯುದ್ಧದಲ್ಲಿ ಬಳಸಬಹುದು ಅನ್ನುವಂಥದ್ದನ್ನ ಕಲೀಲಿಕ್ಕಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಆ ಒಂದು ಶಸ್ತ್ರಾಭ್ಯಾಸದ ಸಂದರ್ಭದಲ್ಲಿ ಅಲ್ಲಿ ಸ್ವರ್ಗದಲ್ಲಿ ಅತ್ಯಂತ ಸುಂದರಿಯರಾದಂತಹ ಅಪ್ಸರೆ ಮತ್ತೆ ಊರ್ವಶಿಯರನ್ನ ನೋಡ್ತಾನೆ. ಅವರೂ ಕೂಡ ಅರ್ಜುನನ ಮೈಮಾಟವನ್ನ ಹಾಗೆ ಅವನ ಹಾವಭಾವಗಳನ್ನ ಗಮನಿಸಿ ಅರ್ಜುನನಿಗೆ ಆಕರ್ಷಿತರಾಗ್ತಾರೆ. ಆದರೆ ಊರ್ವಶಿ ಪುರುವಂಶದ ಆದಿಮಾತೆ ಮತ್ತೆ ಅರ್ಜುನನ ವಂಶಸ್ಥಳ ಆದ್ರಿಂದ ಆಕೆಯನ್ನು ವಿವಾಹ ಆಗ್ಲಿಕ್ಕೆ ಅರ್ಜುನ ನಿರಾಕರಿಸ್ತಾನೆ. ಆದರೆ ಊರ್ವಶಿಗೆ ಅರ್ಜುನನನ್ನ ವಿವಾಹ ಆಗ್ಬೇಕು ಅನ್ನುವಂಥ ಬಯಕೆ ತುಂಬಾ ಇರುತ್ತೆ. ಇದರಿಂದ ಯಾವಾಗ ಅರ್ಜುನ ಈ ಮದುವೆಯನ್ನ ನಿರಾಕರಣೆ ಮಾಡ್ತಾನೋ ಆಗ ಊರ್ವಶಿ ಕೋಪದಿಂದ ನೀನು ಪುರುಷನಾಗಿದ್ದ ಮಾತ್ರಕ್ಕೆ ಇಷ್ಟೆಲ್ಲ ಅಹಂನಿಂದ ಮೆರೀತಾ ಇದ್ದೀಯಾ, ಹಾಗಾಗಿ ನೀನು ಕೂಡ ಮಂಗಳಮುಖಿಯಾಗು ಅಂತ ಹೇಳಿ ಶಾಪವನ್ನ ಕೊಡ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಊರ್ವಶಿಯ ಶಾಪದಿಂದ ಮನನೊಂದಂತಹ ಅರ್ಜುನ ಇಂದ್ರನ ಬಳಿ ನಡೆದ ಘಟನೆಯನ್ನ ವಿವರಿಸಿದಾಗ ಆಗ ಇಂದ್ರ ನೀನು ಆ ಊರ್ವಶಿಯ ಶಾಪದಂತೆ ಸ್ವಲ್ಪ ಸಮಯ ಮಂಗಳಮುಖಿಯಾಗಿ ಉಳಿತೀಯ, ಹಾಗೆ ನೀನು ಯಾವಾಗ ಬಯಸ್ತೀಯೋ ಆಗ ಪುರುಷತ್ವವನ್ನು ಕೂಡ ಮರಳಿ ಪಡ್ಕೊಳ್ಬಹುದು ಅನ್ನುವಂಥ ವರವನ್ನು ನೀಡ್ತಾನೆ. ಹಾಗಾಗಿ
ಇಲ್ಲಿ ಅರ್ಜುನ ತನ್ನ ಸಹೋದರರ ಜೊತೆಯಲ್ಲಿ 13 ವರ್ಷಗಳ ಕಾಲ ಮಂಗಳಮುಖಿಯಾಗಿ ಬೃಹನ್ನಲ್ಲ ಅನ್ನುವಂಥ ಹೆಸರಿನಲ್ಲಿ, ಅಂದರೆ ಬೃಹನ್ನಳೆ ಅನ್ನುವಂಥ ಹೆಸರಿನಲ್ಲಿ ಜೀವನವನ್ನು ಕಳಿಬೇಕಾಗತ್ತೆ. ಈ ರೀತಿಯಾಗಿ ಧನುರ್ಧಾರಿಯಾದಂಥ ಅರ್ಜುನನು ಕೂಡ ಒಮ್ಮೆ ಮಂಗಳಮುಖಿಯಾಗಬೇಕಾಯಿತು ಅನ್ನುವಂಥ ಉಲ್ಲೇಖ. ಇನ್ನು ಮಂಗಳಮುಖಿಯರ ದೇವರು ಇರಾವಾನ, ಇದನ್ನೇ ಇರಾವಾನ್ ಅಂತ ಹೇಳಿ ಕೂಡ ಅಥವಾ ಇರಾವಂತ್ ಅಂತ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಇರಾವಾನ ಅರ್ಜುನ ಮತ್ತೆ ನಾಗಕನ್ಯೆ ಉಲೂಪಿ ದಂಪತಿಗಳ ಹಿರಿಯ ಮಗನಾಗಿ ಜನಿಸ್ತಾನೆ. ಮತ್ತೆ ನಾಗಲೋಕದಲ್ಲೇ ಬೆಳೀತಾನೆ. ಈತ ಅರ್ಜುನನಂತೆ ಎಲ್ಲ ಬಿಲ್ಲು ವಿದ್ಯೆಯನ್ನ, ಶಸ್ತ್ರಾಸ್ತ್ರ ವಿದ್ಯೆಗಳನ್ನ ಕಲಿತು ಪ್ರವೀಣನಾಗಿರ್ತಾನೆ. ಆದರೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತ್ಯಾಗ ಮಾಡುವಂತ ಒಂದು ಸಂದರ್ಭ ಬರುತ್ತೆ. ತ್ಯಾಗ ಮಾಡಿದ್ರೆ ಮಾತ್ರ ಪಾಂಡವರು ಗೆಲ್ತಾರೆ ಅನ್ನುವಂಥ ಒಂದು ನಿಯಮ ಇರುತ್ತೆ. ಆ ಸಂದರ್ಭದಲ್ಲಿ ಇರಾವಾನ ತಾನೇ ಸಾಯ್ತೇನೆ ಅಂತ ಹೇಳಿ ಮುಂದೆ ಬರ್ತಾನೆ. ಆದರೆ ಇರಾವಾನ ಅವಿವಾಹಿತನಾಗಿ ಮರಣ ಹೊಂದಲಿಕ್ಕೆ ಸಾಧ್ಯ ಆಗಿರಲ್ಲ. ಆ ಒಂದು ಸಂದರ್ಭದಲ್ಲಿ ವಿವಾಹದ ನಂತರವೇ ಅವನು ಮರಣ ಹೊಂದಬೇಕು. ಆದರೆ ಎಲ್ಲರಿಗೂ ಗೊತ್ತಿದೆ ಅವನಿಗೆ ವಿವಾಹ ಆದ ಮರುದಿನವೇ ಅವನು ಮರಣ ಹೊಂದುತ್ತಾನೆ ಅಂತ ಹೇಳಿ. ಹಾಗಾಗಿ ಯಾವ ತಂದೆ ಕೂಡ ಕೈಯಾರೆ ತನ್ನ ಮಗಳನ್ನ ವಿಧವೆಯ ಪಟ್ಟಕ್ಕೆ ಏರಿಸ್ತಾನೆ ಅನ್ನುವಂಥ ಜಿಜ್ಞಾಸೆ ಎಲ್ಲ ಕಡೆ, ಯಾರೂ ಕೂಡ ಅವನಿಗೆ ಹೆಣ್ಣು ಕೊಡ್ಲಿಕ್ಕೆ ಮುಂದೆ ಬರಲ್ಲ. ಆಗ ಭಗವಾನ್ ಶ್ರೀಕೃಷ್ಣನೇ ತಾನೇ ಸ್ವತಃ ಮೋಹಿನಿ ಅವತಾರವನ್ನು ತಾಳಿ ಇರಾವಾನನನ್ನ ವಿವಾಹ ಆಗ್ತಾನೆ. ನಂತರ ಕೆಲವು ದಿನಗಳು ಮಹಾಭಾರತದ ಯುದ್ಧದ 8ನೆಯ ದಿನ ಶಕುನಿಯ 5 ಸಹೋದರರನ್ನ ಸಂಹಾರ ಮಾಡಿ ರಾಕ್ಷಸನಾದಂತಹ ಅಶ್ವಶೃಂಗಿಯನ್ನ ಎದುರಿಸಿ ಮಾಯಾ ಯುದ್ಧದಲ್ಲಿ ಇರಾವಾನ ಹತನಾಗ್ತಾನೆ. ಇಲ್ಲಿ ಶ್ರೀಕೃಷ್ಣ ದುಃಖ ಪಡ್ತಾನೆ ಈ ಒಂದು ಸಾವಿನ ವಾರ್ತೆಯನ್ನ ಕೇಳಿ. ಆಗ ಕೃಷ್ಣ ಮೋಹಿನಿ ಅವತಾರದಲ್ಲೇ ಕೆಲ ದಿನಗಳನ್ನ ಕಳೆಯಬೇಕಾಗತ್ತೆ. ಆದ್ರಿಂದ ಮಂಗಳಮುಖಿಯರು ಈಗಲೂ ಕೂಡ ಇರಾವಾನನನ್ನೇ ದೇವರು ಅಂತ ಹೇಳಿ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಶಿಖಂಡಿಯ ಕಥೆ ಕೂಡ ತಮಗೆ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನ ಸಾವಿಗೆ ಕಾರಣನಾದಂತಹ ಶಿಖಂಡಿ ಹಿಂದಿನ ಜನ್ಮದಲ್ಲಿ ಅಂಬಾ ಎನ್ನುವ ಹೆಸರಿನ ಸುಂದರ ರಾಜಕುಮಾರಳಿಯಾಗಿದ್ಲು. ಇಲ್ಲಿ ಅಂಬಾ, ಅಂಬಿಕೆ, ಅಂಬಾಲಿಕೆಯರ ಕಥೆ ತಮಗೆ ಗೊತ್ತಿದೆ. ಇಲ್ಲಿ ಅಂಬಾ ಸುಬಲ ಸಾಮ್ರಾಜ್ಯದ ರಾಜನಾದಂತಹ ಶಾಲ್ವನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಭೀಷ್ಮ ಅವರಿಬ್ಬರನ್ನ ವಿವಾಹ ಆಗಲಿಕ್ಕೆ ಬಿಡಲ್ಲ. ಭೀಷ್ಮ ಅಂಬಾಳನ್ನ ಮತ್ತೆ ಆಕೆಯ ಇಬ್ಬರು ಸಹೋದರಿಯರನ್ನ ಅಪಹರಿಸಿ ಹಸ್ತಿನಾಪುರಕ್ಕೆ ಕರೆತಂದು ಅಲ್ಲಿ ರಾಜನಾಗಿದ್ದಂತಹ ವಿಚಿತ್ರ ವೀರ್ಯನನ್ನ ವಿವಾಹವಾಗುವಂತೆ ಒಂದು ಏರ್ಪಾಟನ್ನು ಮಾಡ್ತಾನೆ. ಈ ಕಾರಣದಿಂದಲೇ ಭೀಷ್ಮನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅಂಬಾ ಮುಂದಿನ ತನ್ನ ಜನ್ಮದಲ್ಲಿ ಶಿಖಂಡಿ ಅನ್ನುವಂಥ ಹೆಸರಿನೊಂದಿಗೆ ಮಂಗಳಮುಖಿಯಾಗಿ ಜನಿಸ್ತಾಳೆ. ಹಾಗೆ ಅಂಬಾ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನನ್ನ ಹತ್ಯೆಗೈದು ಆತನ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾಳೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ, ಮಹಾಭಾರತದ ಕಥೆಯಲ್ಲಿ ಬರುವಂಥದ್ದು. ಹಾಗಾಗಿ ಹಿಂದಿನಿಂದಲೂ ಕೂಡ ಈ ಮಂಗಳಮುಖಿಯರ ಬಗ್ಗೆ ಅಥವಾ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಒಂದು ಸ್ವಭಾವದಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ಉಲ್ಲೇಖಗಳು ಕೂಡ ಇದೆ ಅನ್ನುವಂಥ ವಿಚಾರವನ್ನು ಗಮನಿಸಬೇಕು. ಇನ್ನು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹ ಕೂಡ ಮಂಗಳಮುಖಿ. ಏಕೆಂದ್ರೆ ಬುಧ ಗ್ರಹವನ್ನ ನಪುಂಸಕ ಗ್ರಹ ಅಂತ ಹೇಳಿನೇ ಕರೆಯುವಂಥದ್ದು. ಹಾಗಾಗಿ ಇದು ಮಂಗಳಮುಖಿ ಅಂತ ಕೂಡ ಕೆಲವರು ಸಮೀಕರಣ ಮಾಡಿದ್ದಾರೆ. ಇಲ್ಲಿ ಬುಧ ಶಾಪದಿಂದ ಮಂಗಳಮುಖಿ ಆಗ್ಬೇಕಾಯ್ತು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಬೃಹಸ್ಪತಿ ಚಂದ್ರನ ಗುರು. ಅದೇ ಸಮಯದಲ್ಲಿ ಬೃಹಸ್ಪತಿಯ ಪತ್ನಿ ತಾರಾ ಚಂದ್ರದೇವನ ಸೌಂದರ್ಯವನ್ನು ಕಂಡು ಅವನಿಗೆ ಮರುಳಾಗಿ ಅವರಿಬ್ಬರೂ ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಕೆಲವು ದಿನಗಳ ನಂತರ ಬೃಹಸ್ಪತಿಯ ಪತ್ನಿ ತಾರಾದೇವಿ ಬೃಹಸ್ಪತಿಯನ್ನ ಬಿಟ್ಟು ಚಂದ್ರನೊಂದಿಗೆ ಹೊರಟು ಹೋಗ್ತಾಳೆ. ಇದರಿಂದ ಕೋಪಗೊಂಡಂತಹ ಬೃಹಸ್ಪತಿ ಚಂದ್ರನ ಮೇಲೆ ಯುದ್ಧವನ್ನೇ ಮಾಡ್ತಾನೆ. ಆ ಸಂದರ್ಭದಲ್ಲಿ ಬ್ರಹ್ಮ ಮಧ್ಯ ಪ್ರವೇಶ ಮಾಡಿ ಬೃಹಸ್ಪತಿಯ ಪತ್ನಿಯಾದಂತಹ ತಾರಾಳನ್ನ ಹಿಂದಕ್ಕೆ ಕರೆತಂದು ಈ ಗುರುವಿಗೆ ಅಥವಾ ಈ ಗುರುಗ್ರಹಕ್ಕೆ ಒಪ್ಪಿಸ್ತಾನೆ. ಅಷ್ಟರಲ್ಲಿ ತಾರಾಳಿಗೆ ಒಬ್ಬ ಮಗ ಕೂಡ ಜನಿಸಿರ್ತಾನೆ. ಆತನನ್ನ ಬುಧ ಅಂತ ಹೇಳಿ ಕರೀತಾರೆ. ಆಗ ಚಂದ್ರದೇವ ಮತ್ತೆ ಬೃಹಸ್ಪತಿ ಅಥವಾ ಗುರುಗ್ರಹ ಏನಿದೆ ಬುಧನ ಮೇಲೆ ಹಕ್ಕನ್ನ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ತಾರಾದೇವಿ ಹೇಳ್ತಾಳೆ ಬುಧ ಚಂದ್ರನ ಮಗ ಅಂತ ಹೇಳಿ. ಇದನ್ನ ಕೇಳಿದಂತಹ ಗುರು ಅಂದ್ರೆ ಈ ಬೃಹಸ್ಪತಿಗೆ ಕೋಪ ಬಂದು ಬುಧನನ್ನ ಮಂಗಳಮುಖಿಯಾಗು ಅಂತ ಹೇಳಿ ಶಪಿಸ್ತಾನೆ. ಆದ್ರಿಂದ ಬುಧ ಗ್ರಹ ದುರ್ಬಲ ಗ್ರಹ ಆಗಿದೆ. ಆ ಬುಧ ಯಾವ ಗ್ರಹದ ಜೊತೆಗಿರುತ್ತೋ ಆ ಗ್ರಹದ ಕಾರಕತ್ವಗಳನ್ನೇ ಕೊಡುವಂಥವನು. ಹಾಗಾಗಿನೇ ಬುಧಕ್ಕೆ ಸ್ವತಂತ್ರವಾದಂತಹ ಬಲ ಇಲ್ಲ. ಅದಕ್ಕಾಗಿನೇ ನಪುಂಸಕ ಗ್ರಹ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ
ಇಂತಹ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಕೆಲವರು ಶನಿಯನ್ನು ಕೂಡ ತೃತೀಯ ಲಿಂಗಿ ಅಥವಾ ನಪುಂಸಕ ಸ್ವಭಾವದ ಗ್ರಹ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ಶನಿ ಹೆಣ್ಣು ಅಥವಾ ಗಂಡು ಎನ್ನುವುದಕ್ಕಿಂತ ಹೆಚ್ಚಾಗಿ ತಟಸ್ಥ ಅಥವಾ ನಿರ್ಲಿಪ್ತ ಗುಣಗಳನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನ ಇದು ಸೂಚಿಸುತ್ತೆ. ಹಾಗಾಗಿನೇ ಇಲ್ಲಿ ಶನಿಗೆ ತಾರತಮ್ಯ ಇಲ್ಲ. ಗಂಡು ಹೆಣ್ಣು ಅನ್ನುವಂಥದ್ದು ನ್ಯಾಯದೇವತೆ ಶನಿ, ಕರ್ಮದ ಅಧಿಪತಿ. ಹಾಗಾಗಿ ಯಾರು ತಮ್ಮ ಕರ್ಮಗಳ ಆಧಾರದ ಮೇಲೆ ಪ್ರಾಮಾಣಿಕರಾಗಿರ್ತಾರೋ ಅವರಿಗೆ ನ್ಯಾಯ ಒದಗಿಸ್ತಾನೆ ಶನಿ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನ ಅಂದರೆ ಶನಿಯನ್ನ ತಟಸ್ಥ ಅಂತ ಹೇಳಿ ಪರಿಗಣಿಸ್ಬೋದು. ಹಾಗಾಗಿ ಇಲ್ಲಿ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಶನಿ ಮಂಗಳಮುಖಿಯರ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಒಂದು ಗ್ರಹ. ಆದ್ರಿಂದಲೇ ಮಂಗಳಮುಖಿಯರಿಗೆ ದಾನ ಮಾಡುವಂಥದ್ದು, ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥದ್ದು ಶನಿ ದೋಷ ಇದ್ರೆ ನಿವಾರಣೆ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ಮಂಗಳಮುಖಿಯರಿಗೆ ಹಣ ಕೊಟ್ಟು ಅವರಿಂದ 1 ರೂಪಾಯಿಯನ್ನಾದರೂ ವಾಪಸ್ಸು ಪಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಕ್ರಮ ಇದೆ. ಇದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಶನಿ ದೋಷ ಇದ್ರೆ ನಿವಾರಣೆ ಆಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ಒಂದು ಮಂಗಳಮುಖಿಯರ ಒಂದು ವಿಶೇಷತೆಗಳೇನಿದೆ, ಹಾಗೆ ಅವರಿಗೆ ನಾವು ಕೊಡುವಂತಹ ಹಣ ಅಥವಾ ಅವರಿಂದ ಪಡ್ಕೊಳ್ಳುವಂತಹ ಆಶೀರ್ವಾದ, ಇದಕ್ಕೆ ಯಾವ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆ ತಳುಕು ಹಾಕಿಕೊಂಡಿದೆ ಅನ್ನುವಂಥ ವಿಚಾರಗಳನ್ನ ನೀವು ಗಮನಿಸಿ. ಇನ್ನು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಮಂಗಳಮುಖಿಯರು ಬಂದ್ರೆ ಅಲ್ಲಿ ಶುಭ ಆಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಬೆಳಿಗ್ಗೆ ಅವರ ದರ್ಶನ ಆದ್ರೆ ಅದು ಕೂಡ ಮಂಗಳಕರವಾಗಿರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಬಿಟ್ಟಂತಹ ವಿಚಾರ. ಹಾಗಾಗಿ ಈ ವಿಚಾರಗಳನ್ನ ಮಾಹಿತಿಗಾಗಿ ನೀವು ಪರಿಗಣಿಸಿ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಶುಭ ಸುದ್ದಿಯನ್ನು ಕೇಳುವಂತಹ ದಿನ. ಹಾಗೆ ಈ ದಿನ ಸೌಕರ್ಯಗಳು ತುಂಬ ಅನುಕೂಲಕರವಾಗಿರುತ್ತೆ. ಬಹಳ ಕಂಫರ್ಟ್ ಝೋನಲ್ಲಿರುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಸಕಾರಾತ್ಮಕ ಚಿಂತನೆ ಏನಿದೆ ಅಂದರೆ ಈ ಪಾಸಿಟಿವ್ ಥಿಂಕಿಂಗ್ ಅನ್ನುವಂಥದ್ದು ನಿಮ್ಮ ಕಾರ್ಯಕ್ಷಮತೆಯನ್ನು ಈ ದಿನ ಉತ್ತಮಗೊಳಿಸುತ್ತೆ. ಹಾಗಾಗಿ ನಿಮ್ಮ ಒಂದು ವರ್ಕಿಂಗ್ ಸ್ಟೈಲ್ ಆಗಲಿ ಅಥವಾ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಆಗಲಿ ಬಹಳ ಅದ್ಭುತವಾಗಿರುತ್ತೆ. ಇನ್ನು ನಿಮ್ಮ ಮುಂದಿನ ಕನಸುಗಳು ನನಸಾಗಲಿಕ್ಕೆ ಈ ದಿನ ಸರ್ವ ಪ್ರಯತ್ನವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಇದು ಬಹಳ ಪ್ರಿಪರೇಷನ್ ಪಾರ್ಟ್ ಇದು. ಅದಕ್ಕಾಗಿಯೇ ನಿಮ್ಮ ಕನಸುಗಳ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಈಗಲೇ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಉದ್ಯೋಗಸ್ಥರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಇದೆ. ಎಷ್ಟು ಬರುತ್ತೋ ಅಷ್ಟೇ ಸಾಕು, ಅದರಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳೋಣ ಅನ್ನೋಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರ ಜೊತೆಯಲ್ಲೂ ಕೂಡ ಸಂತೋಷದಿಂದ, ವಿನೋದದಿಂದ ಕಾಲ ಕಳೆಯುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ನೆಮ್ಮದಿ ಬೇಕು, ಹಾಗೆ ಆರೋಗ್ಯ ಉತ್ತಮವಾಗಬೇಕು. ಇಂತಹ ಒಂದು ಹಿನ್ನೆಲೆಯಲ್ಲಿ ಪರಿಸ್ಥಿತಿಗಳು ತಾನಾಗಿ ಒದಗಿ ಬರುವಂಥದ್ದಿದೆ. ಹಾಗೆ ಈ ದಿನ ಒಂದು ಟೀಮ್ ವರ್ಕ್ ಮಾಡಬೇಕು, ಅಂದರೆ ತಂಡದೋಪಾದಿಯಲ್ಲಿ ಕೆಲಸವನ್ನು ಮಾಡಬೇಕು. ಇದರಿಂದ ಎಂಥದ್ದೇ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಂಟಿಯಾಗಿ ಏಕಾಂಗಿಯಾಗಿ ಹೋರಾಡಬೇಕು ಅನ್ನೋಂಥ ಒಂದು ಮನಸ್ಥಿತಿಯನ್ನು ಬಿಟ್ಟುಬಿಡಿ, ಒಂದು ಟೀಮ್ ವರ್ಕ್ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಅತಿಯಾಗಿ ಒತ್ತರಿಸಿ ಬರುವಂಥ ಕೆಲವೊಂದು ಆಸೆಗಳಿದೆ, ಕೆಲವೊಂದು ಅಜೆಂಡಾಗಳಿದೆ. ಅದನ್ನು ಪುನರ್ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಕೆಲಸಗಳಾಗ್ತಾ ಇದೆ, ಒಂದರ ಹಿಂದೆ ಒಳ್ಳೆಯ ಕೆಲಸಗಳಾಗಲಿ ಅನ್ನುವಂಥ ಒಂದು ಮನೋಭಾವದಿಂದ ಎಲ್ಲ ಕೆಲಸಗಳನ್ನು ಕೂಡ ಕೈಗೊಳ್ಳಬಾರ್ದು. ಈ ದಿನ ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ನಿಮ್ಮ ಆದರ್ಶ ವ್ಯಕ್ತಿಯ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡುವಂಥ ಸಂದರ್ಭ ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಇಲ್ಲ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮ ಆಪ್ತ ಸ್ನೇಹಿತರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಣಕಾಸಿನ ನೆರವು ಬೇಕಾ, ನಿಮ್ಮ ಒಂದು ಕೆಲಸಕ್ಕೆ ಧೈರ್ಯ ಬೇಕಾ, ಸಾಂತ್ವನದ ಮಾತುಗಳು ಬೇಕಾ, ಎಲ್ಲವೂ ಕೂಡ ನಿಮ್ಮ ಸ್ನೇಹಿತರಿಂದಲೇ ಈ ದಿನ ಸಿಕ್ಕುವಂಥದ್ದಾಗುತ್ತೆ.
ಹಾಗಾಗಿ ನೀವು ಮತ್ತು ನಿಮ್ಮ ಗೆಳೆಯರು ಅವಿನಾಭಾವ ಸಂಬಂಧವನ್ನು ಹೊಂದಿರ್ತೀರಿ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಡು ನಿಮ್ಮ ಕುಟುಂಬಸ್ಥರು ಕೂಡ ಸಂತೋಷ ಪಡ್ತಾರೆ, ಮೇಲಧಿಕಾರಿಗಳು ಕೂಡ ಸಂತೋಷ ಪಡ್ತಾರೆ ನೌಕರರಾಗಿದ್ದರೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಓಡಾಟ ಇರ್ಬೋದು, ಪ್ರಯಾಣ ಇರ್ಬೋದು, ಆದರೂ ಕೂಡ ತುಂಬ ಖುಷಿಯಿಂದ ಲವಲವಿಕೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಇದು ನಿಮ್ಮ ಆರ್ಥಿಕ ಬೆಳವಣಿಗೆಗೆ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭ. ಇನ್ನು ಆದಾಯ ಉತ್ತಮವಾದಾಗಲೇ ನೀವು ವ್ಯಾಪಾರದ ವಿಸ್ತರಣೆಯ ಬಗ್ಗೆ ಚಿಂತೆ ಮಾಡ್ತೀರಿ. ಮನೆಗೆ ಬೇಕಾದಂತಹ ಕೆಲವೊಂದು ಗೃಹೋಪಯೋಗಿ ಸಲಕರಣೆಗಳನ್ನು ಖರೀದಿ ಮಾಡುವಂಥದ್ರ ಬಗ್ಗೆ ಚಿಂತೆ ಮಾಡ್ತೀರಿ. ನಿಮ್ಮ ವಾಹನ, ನಿಮ್ಮ ಮನೆ, ಒಡವೆ, ವಸ್ತ್ರ ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಬರುವಂಥದ್ದು ಈ ಸಂದರ್ಭದಲ್ಲೇ. ಹಾಗಾಗಿ ಈ ದಿನ ಕೂಡ ಅಂಥ ಒಂದು ವಿಶೇಷವಾದಂಥ ಮನೋಭೂಮಿಕೆ ಸಿದ್ಧವಾಗುತ್ತೆ. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯಾರು 100ಕ್ಕೆ 100ರಷ್ಟು ತೊಡಗಿಸ್ಕೊಂಡಿದ್ದೀರಿ ಅಂಥವ್ರಿಗೆ ಈ ದಿನ ಸೌಕರ್ಯಗಳು ಕೂಡ ಒದಗಿ ಬರುತ್ತೆ. ಆದರೆ ಸ್ವಲ್ಪ ಮಾನಸಿಕ ಬಳಲಿಕೆ ಹೆಚ್ಚಾಗುತ್ತೆ. ಎಲ್ಲೋ ಒಂದು ಕಡೆ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಒತ್ತಡ ಜಾಸ್ತಿ ಆಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ಉಪಯೋಗಿಸಬೇಕಾಗತ್ತೆ. ಆದರೆ ನಿಮ್ಮ ದೌರ್ಬಲ್ಯ ಏನಿದೆ, ವೀಕ್ನೆಸ್ ಏನಿದೆ, ಅದನ್ನು ಯಾರ ಜೊತೆಯಲ್ಲೂ ಕೂಡ ಹೇಳ್ಕೊಳ್ಬೇಡಿ ಈ ದಿನ. ಹಾಗಾಗಿ ನಿಮ್ಮನ್ನು ಏನು ಅಂತ ಹೇಳಿ ಪರಿಭಾವಿಸಿದ್ದಾರೋ ಅದೇ ಒಂದು ಇಮೇಜ್ ಇರಲಿ. ಆದರೆ ನೀವೇ ಅಂಗೈ ತೋರಿಸಿ ಅವಲಕ್ಷಣ ಅಂತ ಹೇಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನು ಹೇಳ್ಕೊಳ್ಬೇಡಿ. ನಿಮ್ಮಲ್ಲಿ ಏನಾದರೂ ಸ್ಟ್ರೆಂತನ್ನಾಗಿರುವಂಥ ಅಥವಾ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸಂಜೆ ನೀವು ಮಹಾಗಣಪತಿಯನ್ನು ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಲ್ಲವೂ ಗೊತ್ತಿದೆ ಅಂತ ಹೇಳೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಮಧ್ಯದಲ್ಲಿ ಎಲ್ಲೋ ಕೆಲಸಗಳು ನಿಲುಗಡೆಗೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮಿಂದ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥವ್ರಿಗೆ ನಿರಾಸೆ ಆಗುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸವನ್ನು ಆರಂಭ ಮಾಡಿ ಅದನ್ನು ಕೊನೆಯವರೆಗೂ ಕೂಡ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿರುವಂಥ ಸ್ಥಿತಿಯಲ್ಲೇ ಇರೋದರಿಂದ ಯಾವುದೇ ದೊಡ್ಡ ಮಟ್ಟದ ವಿಚಾರಗಳಿಗೆ ಕೈ ಹಾಕಬೇಡಿ, ಲೇವಾದೇವಿ ವ್ಯವಹಾರ ಮಾಡಬೇಡಿ. ಮನೆಗೆ ಬೇಕಾದಂತಹ ಬಹಳ ದೊಡ್ಡ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡಿ ತರಬೇಡಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಏಕೆಂದರೆ ಹಣ ದುಂದು ವೆಚ್ಚ ಆಗುತ್ತೆ. ಕೆಲವೊಂದು ಬೇಡದ ವಸ್ತುಗಳನ್ನ ಖರೀದಿ ಮಾಡಿ ನಂತರ ಪಶ್ಚಾತ್ತಾಪ ಪಡುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಅವಶ್ಯಕವಾಗಿರುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಮಾಡಿ. ಅದರಲ್ಲೂ ಕಡಿಮೆ ಖರ್ಚಿನಲ್ಲಿ ಆಗುವಂಥ ಕೆಲಸ, ಕೆಲವೊಂದು ಖರ್ಚಿಲ್ಲದೆ ಆಗುವಂಥ ಕೆಲಸಗಳು ಕೂಡ ಇದೆ. ಅದನ್ನು ಈ ದಿನ ಪ್ರಿಯಾರಿಟಿಯಲ್ಲಿ ಮಾಡುವಂಥದ್ದಕ್ಕೆ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯೋಗ, ಧ್ಯಾನ, ಪ್ರಾಣಾಯಾಮ ಇದರಿಂದ ಮನಸ್ಸು ಬಲಿಷ್ಠವಾಗುತ್ತೆ. ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದು ಧೈರ್ಯ ಸ್ಥೈರ್ಯಗಳು ಕೂಡ ಬರುವಂಥದ್ದಿದೆ. ಆದರೆ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಸಂಯಮದಿಂದ ಕಾಯಬೇಕು. ಒಂದು ಪೇಷನ್ಸ್ ಅನ್ನುವಂಥದ್ದು ಬೇಕು ನಿಮಗೆ. ಹಾಗೆ ಈ ದಿನ ನಿಮ್ಮ ಕೆಲಸದಲ್ಲಿ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಅದನ್ನು ಬಳಸ್ಕೊಳ್ಳಿ, ಸದುಪಯೋಗ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳೇನು, ಅದರಿಂದ ನೀವು ಕಲಿತಿರುವಂಥ ಕೆಲವೊಂದು ಪಾಠಗಳೇನು, ಅನುಭವಗಳೇನು, ಅದನ್ನು ಈ ದಿನ ಅನಾವರಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಉತ್ತಮ. ಇನ್ನು ಕೆಲವೊಮ್ಮೆ ನೀವು ಹಾಕಿಕೊಂಡಂಥ ನಿರ್ಧಾರಗಳನ್ನೇ ನೀವೇ ಬದಲಾವಣೆ ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ನಿಮ್ಮ ಕೆಲಸದ ದಿಕ್ಕನ್ನೇ ಬದಲಾಯಿಸುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೂ ಕೂಡ ಡೆಫಿನೆಟ್ ಅನ್ನುವಂಥದ್ದು ಇಲ್ಲ. ಗಾಳಿ ಬಂದಾಗ ತೂರಿಕು ಅಂತ ಹೇಳ್ತಾರೆ. ಯಾವ ದಿಕ್ಕಿಗೆ ಗಾಳಿ ಬೀಸುತ್ತೋ
ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ನೀವು ಪ್ರಯಾಣವನ್ನು ಆರಂಭ ಮಾಡ್ತಾ ಇರ್ತೀರಿ. ಅಂದರೆ ಜಗತ್ತೆಲ್ಲ ಒಂದು ಕಡೆಗಿದ್ದರೆ ನಿಮ್ಮ ಆಲೋಚನೆಯೇ ಬೇರೆ ಕಡೆಯಲ್ಲಿ ಇರುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮಗೆ ಯಾವುದೇ ರೀತಿಯ ಅಸಮಾಧಾನಗಳಿದ್ದರೆ, ಯಾವುದೇ ರೀತಿಯ ತೊಂದರೆಗಳಾಗಿದ್ದರೆ, ದುಃಖ ಇದ್ದರೆ ಅದನ್ನು ಮಾತಿನಿಂದ ಹೊರ ಹಾಕಬೇಡಿ. ಏಕೆಂದರೆ ಮಾತು ಈ ದಿನ ನಿಮಗೆ ಅನರ್ಥವನ್ನು ತರುತ್ತೆ. ಮಾತಿನಿಂದ ಕೆಲವೊಂದು ವ್ಯರ್ಥವಾದಂಥ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಳಗೆ ಇರುವಂಥ ಯಾವುದೇ ರೀತಿಯ ಅಸೂಯೆ ಇರಲಿ, ದ್ವೇಷ ಇರಲಿ, ಆ ಭಾವನೆಗಳನ್ನು ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಅದನ್ನು ಹಿಂದೆನೇ ಬಿಡುವಂಥದ್ದು ಉತ್ತಮ. ಹಾಗಾಗಿ ನಿಮಗೆ ಗೊತ್ತಿದೆ, ಬದುಕಿನಲ್ಲಿ ಅಂಥ ಒಂದು ದ್ವೇಷ, ಅಸೂಯೆ ಇದ್ದರೆ ಅದು ಎಲ್ಲಿಯವರೆಗೆ ಇರುತ್ತೆ, ಅದು ಯಾರನ್ನು ರಕ್ಷಣೆ ಮಾಡುತ್ತೆ, ಯಾರನ್ನು ಅದು ತಿಂದು ಹಾಕತ್ತೆ ಅನ್ನುವಂಥ ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ಸ್ವಲ್ಪ ರಾಜಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹೃದಯ ಹೇಳುವಂಥ ಮಾತನ್ನು ಕೇಳಬೇಕು. ಮನಸ್ಸಿನಂತೆ ನೀವು ನಡ್ಕೊಳ್ಬಾರ್ದು. ಹಾಗಾಗಿ ಮನಸ್ಸು ವಿಚಿತ್ರವಾದ ಆಲೋಚನೆಗಳನ್ನು ಹೊಂದಿರುವಂಥದ್ದು. ಅದು ಬಹಳ ಚಂಚಲವಾದಂತಹ ಮನಸ್ಸು, ಅದನ್ನು ಹಿಡಿದಿಡುವಂಥದ್ದೇ ಕಷ್ಟ. ಆದರೆ ಹೃದಯ ನಿಮ್ಮಲ್ಲೇ ಇದೆ. ಹೃದಯದಂತೆ ಈ ದಿನ ನೀವು ನಡ್ಕೊಂಡಾಗ ನಿಮಗೆ ಶ್ರೇಯಸ್ಸಿದೆ. ಹಾಗಾಗಿ ಈ ದಿನ ಬೇರೆಯವರ ಬಗ್ಗೆ ಅನುಕಂಪ ಆಗಲಿ, ಸಹಾನುಭೂತಿ ಆಗಲಿ ಬಹಳ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಹಾಗೆ ಆಧ್ಯಾತ್ಮಿಕ ವಿಚಾರ, ಭಗವಂತನ ಸೇವೆ, ಪೂಜೆ, ಪುನಸ್ಕಾರ ಇತ್ಯಾದಿಗಳಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಒಂದು ಮನಸ್ಥಿತಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಪ್ರಶಾಂತವಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಶುಭ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ವೈವಾಹಿಕ ಬದುಕಿನಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಯಶಸ್ವಿಯಾದಂತಹ ಒಂದು ಅನುಭವವನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ಪ್ರೀತಿಯ ವಿಚಾರದಲ್ಲಿ ಉತ್ತಮವಾದಂತಹ ದಿನ. ನಿಮ್ಮ ಹರ್ಷಚಿತ್ತ ಅಥವಾ ನಿಮ್ಮ ಸಂತೋಷ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಬಂದಿರುವಂಥದ್ದು. ಹಾಗಾಗಿ ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಕೂಡ ನಿಮಗೆ ಶುಭ ಫಲಗಳನ್ನು ತರುತ್ತೆ. ಹಾಗಾಗಿ ಸ್ವಲ್ಪ ರಿಸ್ಕ್ ತೆಗೆದುಕೊಂಡ್ರೆ, ಅಂದರೆ ಸ್ವಲ್ಪ ಸಾಹಸದಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದನೇ ಇರಬೇಕಾಗತ್ತೆ. ಓಪನ್ ಮೈಂಡೆಡ್ನೆಸ್ ಅನ್ನುವಂಥದ್ದು ಬೇಕು ಈ ದಿನ. ಇದು ನಿಮಗೆ ಮುಂದೆ ಸಹಾಯಕವಾಗುವಂಥ ಸನ್ನಿವೇಶವನ್ನು ಸೃಷ್ಟಿಸಿಕೊಡುತ್ತೆ. ಜೊತೆಗೆ ಹೊಸಬರ ಪರಿಚಯ, ಅವರಿಂದ ಕೂಡ ನಿಮಗೆ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನೀವು ಬಯಸುವಂಥ ಕೆಲಸ ಕಾರ್ಯಗಳನ್ನೇ ಮಾಡುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇದೆ, ಕೆಲಸಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಇನ್ನು ವಿಶೇಷವಾಗಿ ಈ ದಿನ ಕೆಲವೊಂದು ನಿರ್ಬಂಧಗಳನ್ನು, ಹಾಗೆ ಕೆಲವೊಂದು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ತುಂಬ ಧೈರ್ಯದಿಂದ ಇರಬೇಕಾಗತ್ತೆ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಜ್ಞಾಪಕದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ ಈ ದಿನ. ಹಾಗೆ ಮಹಾಗಣಪತಿ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ಸೂಕ್ತವಾಗಿರುವಂಥ ದಿನ, ಒಳ್ಳೆಯ ದಿನ, ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ದೂರ ಆಗುತ್ತಾ ಬರುತ್ತೆ. ಅಂದರೆ ಸಾಲವನ್ನು ತೀರಿಸ್ತೀರಿ. ಹಾಗೆ ಸಾಲದ ಒತ್ತಡ ಇದ್ದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥದ್ರ ಬಗ್ಗೆ ಒಳ್ಳೆಯ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ಲಾಭದ ದಿನ ಕೂಡ. ಇನ್ನು ನಿಮ್ಮ ಯಶಸ್ಸು ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುತ್ತೆ. ಹಾಗಾಗಿ ಈ ದಿನ ಶತ್ರುಗಳ ಕಾಟ ಇಲ್ಲ. ಹಾಗೆ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೂ ಕೂಡ ಬಹಳ ವಿಶೇಷವಾದಂಥ ಒಂದು ಉತ್ತೇಜನ ಸಿಕ್ಕತ್ತೆ. ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನೀವು ಒಂದು ವಿಚಾರದಲ್ಲಿ ಮುಂದಾಳಾಗಿ ವರ್ತಿಸಬೇಕಾದಂಥ ಸಂದರ್ಭ ಕೂಡ ಇದೆ. ಒಂದು ಲೀಡರ್ಶಿಪ್ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಈ ದಿನ ಯಾವುದೇ ರೀತಿಯಲ್ಲೂ ಕೂಡ
ಮಾತಿನಿಂದ ಅನರ್ಥಗಳನ್ನು ತಂದುಕೊಳ್ಬೇಡಿ, ಮಾತಿನಿಂದ ಜಗಳಗಳನ್ನು ತಂದುಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ದೈಹಿಕವಾದಂತಹ ಬಯಕೆಗಳೇನಿದೆ ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಪರಿಹಾರ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಮನೆಗಾಗಲಿ, ಕುಟುಂಬಕ್ಕೆ, ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಆದರೆ ಈ ದಿನ ಖರೀದಿಗೆ ಬೇಕಾದಂತಹ ಒಂದು ಹಣಕಾಸಿನ ನೆರವು ನಿಮಗೆ ಸಿಕ್ಕತ್ತೆ. ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಫಲಿತಾಂಶ ಸಿಕ್ಕಲ್ಲ. ಹಾಗಾಗಿ ಸ್ವಲ್ಪ ಸಂಯಮದಿಂದ ವ್ಯಾಪಾರವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಚಟುವಟಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಮನೆಯಲ್ಲೇ ಇರಿ, ಮನೆಯ ಹೊರಗೆ ಇರಿ, ಪ್ರಯಾಣದಲ್ಲೇ ಇರಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ದಿನ ಯಾಮಾರುವಂಥದ್ದು ಬಹಳ ಬೇಗ ನೀವು ಇದರಿಂದ ಹಣಕಾಸಿನ ನಷ್ಟ ಆಗುತ್ತೆ. ಆ ನಷ್ಟವನ್ನು ಹೇಗೋ ನಾಳೆ ತುಂಬಿಕೊಳ್ಬೋದು. ಆದರೆ ಸ್ವಲ್ಪ ದೈಹಿಕವಾಗಿ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಲ್ಪ ಪ್ರಮಾಣದಲ್ಲಿ ನಿಮಗೆ ಪೆಟ್ಟು ಬೀಳುವಂಥದ್ದು ಅಥವಾ ಈ ಶರೀರಕ್ಕೆ ಬಾಧೆಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ರೀತಿಯಲ್ಲಿ ಸವಾಲುಗಳು ಬಂದರೆ, ಸ್ಪರ್ಧೆಗಳು ಬಂದರೆ ಅದನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಬೇಕಾಗತ್ತೆ. ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸೋಲನ್ನು ಅನುಭವಿಸಲಿಕ್ಕೆ ನೀವು ಸಿದ್ಧರಾಗಬೇಕಾಗತ್ತೆ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ, ಕುಟುಂಬಸ್ಥರ ಜೊತೆಯಲ್ಲಿ ಮೂರನೆಯವರ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಬಂದಾಗ ಮಾತಿನ ಚಕಮಕಿ ಇರುತ್ತೆ. ಇದರಿಂದ ಲಾಭ ಇಲ್ಲ, ಇಬ್ಬರಿಗೂ ಲಾಭ ಇಲ್ಲ. ಆದರೂ ಕೂಡ ಮೂರನೆಯವರ ವಿಚಾರಕ್ಕೆ ನೀವು ಗುದ್ದಾಡುವಂಥ ಒಂದು ಸಂದರ್ಭ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಮನೆ ನಿರ್ಮಾಣ ಮಾಡುವಂಥವ್ರಿಗೆ, ಆಸ್ತಿ ಖರೀದಿ ಮಾಡುವಂಥವ್ರಿಗೆ, ಒಡವೆ ವಸ್ತ್ರಗಳ ಖರೀದಿ, ನಿಮ್ಮ ವಾಹನ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಅನುಕೂಲವನ್ನು ನೋಡಬೇಕು, ಬೆನಿಫಿಟ್ಸನ್ನು ನೋಡಬೇಕು, ನಂತರದಲ್ಲೇ ಕೈ ಹಾಕಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯತಂತ್ರಗಳನ್ನು ಕೊಂಚ ಬದಲಾವಣೆ ಮಾಡಿ ನೋಡುವಂಥದ್ದು ಉತ್ತಮ. ಈ ಸ್ಟ್ರಾಟಜೀಸ್ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ದೂರದೃಷ್ಟಿಯನ್ನು ಇಟ್ಟುಕೊಂಡೇ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ವಿಷನ್ ಇದ್ದವ್ರಿಗೆ ಮಾತ್ರ ನಾಳಿನ ಭವಿಷ್ಯ ಅರ್ಥ ಆಗುತ್ತೆ. ಇಲ್ಲಾಂದರೆ ಆ ಭವಿಷ್ಯವೇ ಕಗ್ಗಂಟಾಗಿ ಪರಿಣಮಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ಲಾಭ ಇದೆ. ಅದಕ್ಕಾಗಿ ಬೇಸರ ಮಾಡಿಕೊಳ್ಳುವಂಥದ್ದು, ಅದೇ ಚಾಲೆಂಜನ್ನು ಸ್ವೀಕರಿಸುವಂಥದ್ದು, ಇದನ್ನೆಲ್ಲ ಮಾಡಬೇಡಿ. ಇನ್ನು ಈ ದಿನ ಔಷಧಿ ವ್ಯಾಪಾರಿಗಳಿಗೆ ತುಂಬ ಲಾಭ ಇದೆ. ಹಾಗಾಗಿ ಲಾಭದ ಒಂದು ಅಂಶವನ್ನು ಭಗವಂತನಿಗೆ ಮೀಸಲಿಡುವಂಥದ್ದು ಮತ್ತು ನಾಳಿನ ನಿಮ್ಮ ಜೀವನಕ್ಕಾಗಿ ಅದನ್ನು ಉಳಿತಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಹಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಇದೆ. ಆದರೆ ನಿಮ್ಮ ಒಂದು ದುರಾಲೋಚನೆಯಿಂದ ಅಥವಾ ಸ್ನೇಹಿತರ ಒತ್ತಾಯದಿಂದ ಕೆಲವೊಂದು ತಪ್ಪು ಹೆಜ್ಜೆಗಳನ್ನಿಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಕೆಲವು ಸವಾಲುಗಳನ್ನು ಸ್ವೀಕರಿಸಬೇಕಾಗತ್ತೆ. ಕೆಲವೊಂದು ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಆದರೆ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ಅದರಿಂದ ನೀವು ಮಿಶ್ರ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಜಾಸ್ತಿ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಜಾಸ್ತಿ. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲೆ ಕೆಲವೊಂದು
ನಕಾರಾತ್ಮಕವಾದಂತಹ ಮಾತುಗಳು ಕೇಳಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಿ ಈ ನೆಗೆಟಿವ್ ಒಪಿನಿಯನ್ ಬರುತ್ತೆ, ಎಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅನ್ನುವಂಥದ್ದು ಬರುತ್ತೆ, ಅದನ್ನು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಆದಷ್ಟು ಬೇಗ ಅದನ್ನು ಅಡ್ರೆಸ್ ಮಾಡುವಂಥದ್ದು, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಸರಿಯಾದ ಸ್ಥಳ ಸಮಯ ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒದಗುವಂತಹ ಒಂದು ಸನ್ನಿವೇಶಗಳನ್ನು ಬಹಳ ದಿಟ್ಟತನದಿಂದ ಎದುರಿಸುವಂತಹ ದಿನ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸೂಕ್ತವಾಗಿರುವಂಥ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಬಹಳ ದೊಡ್ಡ ಅನುಭವವನ್ನು ಪಡ್ಕೊಳ್ತೀರಿ, ಸಂತೋಷ ಇರುತ್ತೆ. ಇನ್ನು ಈ ದಿನ ಪಾಲುದಾರಿಕೆಯಲ್ಲಿ ಮಾಡುವಂಥ ವ್ಯವಹಾರಗಳಲ್ಲೂ ಕೂಡ ತುಂಬ ಪ್ರಗತಿ ಇದೆ. ಇನ್ನು ಯಾವುದಾದ್ರೂ ಒಂದು ವಸ್ತುವನ್ನು ಕೊಳ್ಳುವಂಥ ಸಂದರ್ಭ ಬಂದರೆ ಸ್ವಲ್ಪ ಆ ವಸ್ತುವಿನ ಉಪಯುಕ್ತತೆ ಬಗ್ಗೆ ನೀವು ಗಮನ ಕೊಡಬೇಕಾಗಿರುವಂಥ ಅಗತ್ಯತೆ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರಗಳು ತುಂಬ ಎಚ್ಚರಿಕೆಯಿಂದನೇ ಮುಂದುವರಿಸ್ತೀರಿ. ಏಕೆಂದರೆ ಆಗಿರುವಂಥ ನೋವಿರ್ಬೋದು, ನಷ್ಟ ಇರ್ಬೋದು, ಅದನ್ನು ಮರುಭರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ಸಂದರ್ಭದಲ್ಲಿ ಆಗುತ್ತೆ. ಇನ್ನು ಅನಾವಶ್ಯಕವಾದಂಥ ಖರ್ಚಿಗೆ ಎಲ್ಲೂ ಕೂಡ ಆಸ್ಪದ ಕೊಡಬೇಡಿ. ಎಲ್ಲ ಕಡೆ ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನುವಂಥದ್ದು ಇದೆ. ಆದರೆ ನಿಮ್ಮ ವಿರೋಧಿಗಳನ್ನು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ ಈ ಸಂದರ್ಭದಲ್ಲಿ. ಇನ್ನು ಈ ದಿನದಲ್ಲಿ ಎಲ್ಲವೂ ಕೂಡ ನಿಮಗೆ ಫೇವರಬಲ್ ಆಗಿ ಆಗುವಂಥದ್ದು. ಒಂದೆರಡು ಹಿನ್ನಡೆಯನ್ನು ಅನುಭವಿಸಿದ್ರೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕೆಲವೊಂದು ಅಮೂಲ್ಯ ಪತ್ರಗಳನ್ನಾಗಲಿ ದಾಖಲೆ ಪತ್ರಗಳನ್ನಾಗಲಿ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೆಲಸದನ್ನು ಉತ್ಸಾಹದಿಂದ ಆರಂಭ ಮಾಡುವಂಥ ಒಂದು ದಾಷ್ಟಿಕ ಇದೆ. ಇದು ನಿಮ್ಮಲ್ಲಿ ಇರುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥದ್ದು, ಜೊತೆಗೆ ಗುರಿಯನ್ನು ತಲುಪುವ ಬಗ್ಗೆ ನಿಮ್ಮ ದಿಟ್ಟ ನಿರ್ಧಾರ ಇದು ಸಾಬೀತಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ತಪ್ತೀರಿ. ಹಾಗೆ ಈ ದಿನ ಅತಿಯಾಗಿ ಕೆಲವರನ್ನು ನಂಬೋದ್ರಿಂದ ಅಲ್ಲಿ ಕೂಡ ಮೋಸ ಆಗುವಂಥ ಸಾಧ್ಯತೆ ಇದೆ. ಈ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಕಟ್ಟುನಿಟ್ಟಿನ ನೀತಿ ನಿಯಮಗಳನ್ನು ನೀವು ಅನುಸರಣೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಈ ದಿನ ಸಾಲದ ವಿಚಾರವಾಗಿ ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಳ್ತೀರಿ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರುತ್ತೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಪರಿಸ್ಥಿತಿ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿಯ ಮಟ್ಟ ಸಾಮಾನ್ಯಕ್ಕಿಂತಲೂ ಜಾಸ್ತಿ ಇದೆ, ಎನರ್ಜೆಟಿಕ್ ಆಗಿರ್ತೀರಿ. ಆದರೆ ಅದನ್ನು ಬಳಸ್ಕೊಳ್ಳಿಕ್ಕೆ ಯಾವುದೇ ರೀತಿಯ ದಾರಿಗಳು ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಈ ದಿನ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ, ಒಂದು ದುಃಖದ ಸ್ಥಿತಿ ನಿಮಗಿರುವಂಥದ್ದು. ಹಾಗೆ ಈ ದಿನ ಸ್ತ್ರೀಯರಿಂದ ಉತ್ತಮವಾದಂಥ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಡಿಫೆಂಡ್ ಮಾಡ್ತೀರಿ, ಆದರೆ 4 ಜನರ ಎದುರಿಗೆ ಪ್ರಸ್ತಾಪ ಆಗೋದ್ರಿಂದ ಸ್ವಲ್ಪ ಹಿನ್ನಡೆ ಇರುತ್ತೆ, ಜಾಗ್ರತೆ. ಇನ್ನು ಅನಾವಶ್ಯಕವಾಗಿ ಕೋಪ ಮಾಡಿಕೊಳ್ಬೇಡಿ. ಕೋಪದಿಂದಲೇ ಸಮಯ ವ್ಯರ್ಥ ಆಗುತ್ತೆ, ಈ ಒಂದು ಕೆಲಸದ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗಾಗಿ ನೀವು ನಿಮ್ಮ ಅವಶ್ಯಕತೆಗಳೇನು, ನಿಮ್ಮ ಗುರಿ ಏನು, ನಾಳಿನ ನಡೆ ಏನು, ಇದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಯೋಜನೆಯನ್ನು ಸಿದ್ಧ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಸರಸ್ವತಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ
ಈ ದಿನ ಸಂತೋಷದ ದಿನ, ಅದರಲ್ಲೂ ಕುಟುಂಬದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ಮಾನಸಿಕ ತೃಪ್ತಿಯನ್ನು ಈ ದಿನ ಪಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳು ಈ ದಿನ ಸ್ವಲ್ಪ ನಿಧಾನ ಆದರೂ ಕೂಡ ಕೊನೆಗೆ ಪಿಕಪ್ ಆಗುತ್ತೆ, ಒಳ್ಳೆಯ ಆದಾಯ ಇದೆ. ಹಾಗೆ ಈ ದಿನ ನಿಮ್ಮ ನಂಬಿಕೆಯೇ ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ಯಾವುದರಲ್ಲಿ ನೀವು ನಂಬಿಕೆ ಇಟ್ಟಿದ್ದೀರಿ ಅದನ್ನು ಅನುಸರಣೆ ಮಾಡಿ. ಇದರಿಂದ ನಿಮಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಗಣ್ಯರ ಜೊತೆ, ಸರ್ಕಾರದ ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ, ದೊಡ್ಡವರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ವಾದ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಮಾಹಿತಿಯನ್ನು ಕೊಡೋ ಅಂಥದ್ದಷ್ಟೇ ನಿಮ್ಮ ಕೆಲಸ. ಆದರೆ ವಾದ ವಿವಾದಗಳಿಂದ ದೂರ ಇರುವಂಥದ್ದು ತುಂಬ ಅಗತ್ಯವಾಗಿದೆ. ಇನ್ನು ಈ ದಿನ ನಿಮ್ಮ ಒಂದು ಓಡಾಟದಲ್ಲಿ ಸ್ವಲ್ಪ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಸ್ಮರಣ ಶಕ್ತಿ ಏನಿದೆ, ಮೆಮೊರಿ ಏನಿದೆ, ಅದರ ಮೇಲೆ ಡಿಪೆಂಡ್ ಆಗಿ ಕೆಲಸಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮಗೆ 4 ಜನರ ಬೆಂಬಲ ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನ ಮಾತಾಡುವಂಥ ಸಂದರ್ಭದಲ್ಲಿ ನಕಾರಾತ್ಮಕವಾದಂಥ ಪದಗಳನ್ನು ಬಳಸಬೇಡಿ. ಇದೊಂದನ್ನು ಜಾಗೃತರಾಗಿ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಒಂದು ಪ್ರಯತ್ನ ಕೂಡ ಆಗಲಿ. ಏಕೆಂದರೆ ಕುಟುಂಬದಿಂದ ಈ ದಿನ ನಿಮಗೆ ಉತ್ತಮವಾದಂಥ ಸಹಕಾರ ಬೇಕು ಅಂದರೆ ಅವರ ನಿರೀಕ್ಷೆಗಳನ್ನು ಕೂಡ ನೀವು ಫುಲ್ಫಿಲ್ ಮಾಡಬೇಕಾಗತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ ಇದು. ಹಾಗಾಗಿ ತುಂಬ ಭರವಸೆಗಳು ಸಿಕ್ಕತ್ತೆ. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಬೇರೆಯವನನ್ನು ನಂಬುವಂಥ ಸಂದರ್ಭದಲ್ಲೂ ಕೂಡ ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಬೆಳೆಸಲಿಕ್ಕೆ ಒಳ್ಳೆಯ ಅವಕಾಶಗಳೇನೋ ಸಿಕ್ಕತ್ತೆ. ಆದರೆ ಸಂಪನ್ಮೂಲಗಳ ಕೊರತೆ ಬಹಳ ಎದ್ದು ಕಾಣಿಸುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡುವಂಥದ್ದು ಉತ್ತಮ. ಹಾಗೆ ಕೆಲಸಗಳು ಈ ದಿನ ನಿಮ್ಮ ಶಕ್ತಿಯ ಮಟ್ಟವನ್ನು ಆಧರಿಸಿರುವಂಥದ್ದು, ನಿಮ್ಮ ಎನರ್ಜಿ ಲೆವೆಲನ್ನು ಆಧರಿಸಿರುವಂಥದ್ದು. ಹಾಗಾಗಿ ನಿಮಗೆ ಎಷ್ಟರ ಮಟ್ಟಿಗೆ ಎನರ್ಜಿ ಇದೆ ಅದರ ಮೇಲೆ ಈ ಸಂದರ್ಭವನ್ನು ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಎಲ್ಲಕ್ಕಿಂತಲೂ ಕೆಲಸದಲ್ಲಿ ನೀವೇ ಮುಂದೆ ಇದ್ದೀರಿ ಅನ್ನುವಂಥ ಒಂದು ವಿಶ್ವಾಸ ಇದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲೂ ಕೂಡ ನೀವೇ ಮುಂದೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರಂತೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಏಕೆಂದರೆ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ತೆರೆಮರೆಯಲ್ಲಿ ಕೆಲವರು ನಿಮ್ಮ ಹಿತವನ್ನು ಬಯಸ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಕಳೆದ ಘಟನೆಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ನಿಮಗೆ ಎಲ್ಲಿ ತೃಪ್ತಿ ಇದೆ, ಎಲ್ಲಿ ಸಂತೋಷ ಇದೆ ಆ ಕೆಲಸಗಳನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.